ಅಮಿತ್ ಶಾ ಜೂನ್ 4ನೇ ತಾರೀಕು ಮುಂಚೆ ಕಾಲ್ ಆಪ್ಷನ್ ಬೈ ಮಾಡಿ ಮಾರ್ಕೆಟ್ ಶೂಟ್ ಅಪ್ ಆಗುತ್ತೆ ಅಂತ ಹೇಳಿದ್ರು. ಮೋದಿ ಜೂನ್ 4ನೇ ತಾರೀಕು ಸ್ಟಾಕ್ ಮಾರ್ಕೆಟ್ ಎಲ್ಲ ರೆಕಾರ್ಡ್ ನ ಬ್ರೇಕ್ ಮಾಡಿ ಆಲ್ ಟೈಮ್ ಹೈ ನ ಹಿಟ್ ಮಾಡುತ್ತೆ ಅಂತ ಹೇಳಿದ್ರು. ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಬಿಜೆಪಿನೇ ಕನ್ಫರ್ಮ್ ಆಗಿ ಗೆಲ್ಲೋದು, ಆದ್ರೆ ಬಿಕ್ಸ್ ಯಾಕೆ ಇಷ್ಟು ರೈಸ್ ಆಗ್ತಾ ಇದೆ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಇವ್ರು ಎಲ್ಲಾರ ಮಾತು ನಿಜ ಆಗ್ತಾ ಇದೆ ಅನಿಸ್ತಾ ಇದೆ. ಬಿಕಾಸ್ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಬಂದಿದ್ದು ಈ ಲೋಕಸಭಾ ಎಲೆಕ್ಷನ್ಸ್ ನ ಬಿಜೆಪಿನೇ ಮತ್ತೆ ಗೆದ್ದು ಮೋದಿ ಗವರ್ಮೆಂಟ್ ಮತ್ತೆ ಫಾರ್ಮ್ ಆಗ್ಬೋದು ಅಂತ ಹೇಳಿ ಪ್ರಿಡಿಕ್ಷನ್ ಮಾಡಿದೆ. ಈ ನ್ಯೂಸ್ಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದು. ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಆಲ್ ಟೈಮ್ ರೆಕಾರ್ಡ್ ಹೈ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ. ನಿಫ್ಟಿ 3 ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಅಲ್ಲಿ ಒಂದೇ ದಿನದಲ್ಲಿ ಇಷ್ಟು ಪಾಯಿಂಟ್ಸ್ ಪರ್ಸೆಂಟೇಜ್ ಅಲ್ಲಿ ಮೇಲ್ ಹೋಗಿರೋದು ಇವತ್ತು ಒಂದೇ ದಿನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 14 ಲಕ್ಷ ಕೋಟಿ ದುಡ್ಡನ್ನ ಮಾಡ್ಕೊಂಡಿದ್ದಾರೆ ಇನ್ವೆಸ್ಟರ್ಸ್. ಬಟ್ ಯಾವ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು, ಯಾವ್ದು ಮೇಲೆ ಹೋಗುತ್ತೆ ಯಾವ್ದು ಕೆಳಗೋಗುತ್ತೆ ಅಂತ ಕನ್ಫ್ಯೂಷನ್ ಇದ್ರೆ, ಬಿಗಿನರ್ ಆಗಿದ್ರೆ ನಾನ್ ನಿಮ್ ಪ್ಲೇಸ್ ಅಲ್ಲಿ ಇದ್ರೆ ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಒಂದ್ ಒಳ್ಳೆ ಸರ್ಕಾರ ಬಂತು ಅಂತ ಹೇಳಿದ್ರೆ ಎಕಾನಮಿ ಗ್ರೋತ್ ಆಗುತ್ತೆ,